morning, my dear students. Now, in the previous video clip, you know about that is Faraday's laws of EMI. Faraday's law of EMI, it states that the EMF induced in a closed loop or a coil is equal to rate of change of magnetic flux. That you have to take here. Okay, this is for loop. This is for loop, and this is E is equal to d pi by divided by dt. You multiplied the n number of turns in the loop or coil. This is for what you say coil here. This is for coil here. Yes. Now this is the Faraday law. According to Faraday law, E is the induced EMF. D pi b change in the magnetic flux, dt change in the time, given time, and n is number of turns. D pi b divided by dt is rate of change of magnetic flux. ಸರಿ, ಈ ಮ್ಯಾಗ್ನೆಟ್ ಅನ್ನ ನಾನು ಮೂವ್ ಮಾಡ್ತೀನಿ. ಮೂವ್ ಮಾಡಿದಾಗ ಏನಾಗುತ್ತೆ, ಕಾಯಿಲ್ ಮೂವ್ ಮಾಡಿದಾಗ ಇದ್ರಾಗ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ. ಇಂಡ್ಯೂಸ್ಡ್ EMF ಯಾವಾಗ ಈ ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತಲ್ಲ, ಅದು ಏನ್ ಮಾಡುತ್ತ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದನ್ನ ಅಪೋಸ್ ಮಾಡುತ್ತ. ಅದಕ್ಕೆ ನಾವಿಲ್ಲಿ ಏನ್ ಹೇಳ್ತೇವೆ ಅಂತಂದ್ರ, Lenz's law states that whatever the polarity of the EMF, induced EMF, which produce in the coil, which tends the current, which oppose the change in the magnetic flux. Now here, whatever the polarity of the EMF, which produce the current in the closed coil, it oppose the change in the magnetic flux, which is linked with that one. ಅಂದ್ರೆ ಇದರ ಅರ್ಥ ಏನು, ನಾನು ನಾರ್ತ್ ಪೋಲ್ ಹಿಂಗ್ ಕಾಯಿಲ್ ಮೂವ್ ಮಾಡಿದೆ ಅಂತ ತಿಳ್ಕೊ. ನಾರ್ತ್ ಪೋಲ್ ಮೂವ್ ಮಾಡಿದೆ ಅಂದ್ರೆ ಈ ಕಾಯಿಲ್ ಒಳಗೆ ಏನಾಗುತ್ತೆ, ಕರೆಂಟ್ ಹಿಂಗೆ ಡೆವಲಪ್ ಆಗುತ್ತೆ, ಹಿಂಗೆ. ಆವಾಗ ಇಟ್ಸ್ ಆಕ್ಟ್ಸ್ ಲೈಕ್ ಎ ನಾರ್ತ್ ಪೋಲ್. ಅಂದ್ರೆ ಈ ಕಾಯಿಲ್ ಅದೇ ಕಾಯಿಲ್ ನಾರ್ತ್ ಪೋಲ್ ಇಂಟ್ರೊಡ್ಯೂಸ್ ಮಾಡಿ. ನಾರ್ತ್ ಪೋಲ್ ಯಾವಾಗ ಮೂವ್ ಆಯ್ತು, ಇದ್ರೊಳಗೆ ಕರೆಂಟ್ ಏನು ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ, ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಆ ಬರ್ತಕ್ಕಂಥ ಮ್ಯಾಗ್ನೆಟ್ ಅನ್ನ ಏನ್ ಮಾಡ್ತದೆ ಹೇಳ್ರಿ, ಅಪೋಸ್ ಮಾಡುತ್ತಾ. ಅದರ ಅರ್ಥ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅಪೋಸ್ ಮಾಡುತ್ತಾ. ಯಾವುದು, ಡೈರೆಕ್ಷನ್ ಆಫ್ ದ EMF, polarity of the EMF. This is pointer. This is said to be Lenz's law. ಈ ನಾರ್ತ್ ಪೋಲ್ ಇನ್ಸರ್ಟ್ ಮಾಡಿದೆ, ಆ ಫೇಸ್ ಆಫ್ ದಿ ಕಾಯಿಲ್ ಏನ್ ಮಾಡುತ್ತೆ, ನಾರ್ತ್ ಹಾಕ್ಬಿಡುತ್ತೆ. ನಾವು ಏನ್ ಮಾಡಿದೆ, ಇದನ್ನ ರಿಮೂವ್ ಮಾಡಿದೆ, ಮೂವ್ ಅವೇ ಫ್ರಮ್ ದಿ ಕಾಯಿಲ್. ಅವಾಗ ಏನ್ ಮಾಡ್ತೈತಿ, ಸೌತ್ ಪೋಲ್ ತರ ಮಾಡ್ತೈತಿ. ಅದೇ ರೀತಿ ಸಿಮಿಲರ್ ಥಿಂಗ್, ಎಸ್ ಪೋಲ್ ತಗೊಂಡು ಎಸ್ ಪೋಲ್ ಇಟ್ ಮೂವ್ ಟುವರ್ಡ್ಸ್ ದಿ ಕ್ಲೋಸ್ ಲೂಪ್ ಆರ್ ಕಾಯಿಲ್ ಅಂದ್ರೆ ಫೇಸ್ ಆಫ್ ದ ಕಾಯಿಲ್ ಆಕ್ಟ್ಸ್ ಲೈಕ್ ಎ ಸೌತ್ ಪೋಲ್. ಅಂದ್ರ ಇದು ಬರೋದು, ಇದು ಯಾವಾಗ ಇದ್ರೊಳಗೆ ಕರೆಂಟ್ ಡೆವಲಪ್ ಆಗಿರೋದು ಇದನ್ನ ಮೂವ್ ಆಗೋದ್ರಿಂದ, ಯಾವುದು ಮ್ಯಾಗ್ನೆಟ್ ಮೂವ್ ಆಗೋದ್ರಿಂದ. ಮ್ಯಾಗ್ನೆಟ್ ಮೂವ್ ಆಗೋದನ್ನ ಅಲ್ಲೇ EMF ಡೆವಲಪ್ ಆಗಿದ್ದು ಅಥವಾ ಇಂಡ್ಯೂಸ್ಡ್ ಕರೆಂಟ್ ಅಪೋಸ್ ಮಾಡುತ್ತಾ, ಅದನ್ನ ಮೂವಿಂಗ್ ಮ್ಯಾಗ್ನೆಟ್. ಇದು ಲೆನ್ಸಸ್ ಲಾ. ಇಲ್ಲೇ ಅದೇ ರೀತಿ 4 ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. ಸೌತ್ ಪೋಲ್ ನೀನು ಏನ್ ಮಾಡಿದೆ, ಹೀಗೆ ರಿಮೂವ್ ಮಾಡಿದೆ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ನಾರ್ತ್ ಪೋಲ್. ಇದು ನಿಮಗೆ ಐಡಿಯಾ ಬರುತ್ತೆ ಕ್ಲಿಯರ್ ಆಗಿ. ನಾ ಸೌತ್ ಪೋಲ್ ನಾರ್ತ್ ಪೋಲ್ ಇಂಟ್ರೊಡ್ಯೂಸ್ ಮಾಡಿದೆ, ನಾರ್ತ್ ಪೋಲ್ ಯಾಕೆ ಮಾಡ್ತದೆ ಅಂದ್ರೆ ಹೋಗೋ ಮ್ಯಾಗ್ನೆಟ್ ಅನ್ನು ಅಪೋಸ್ ಮಾಡ್ತದೆ. ಈಗ ಅಕಸ್ಮಾತ್ ಇದು ಸೌತ್ ಪೋಲ್ ನಾನು ಮೂವ್ ಮಾಡಿದೆ, ಅದು ಫೇಸ್ ಆಫ್ ದಿ ಕಾಯಿಲ್ ಸೌತ್ ತರ ಆಗಿರುತ್ತೆ, ಅದನ್ನ ಅಪೋಸ್ ಮಾಡುತ್ತೆ. ಅವಾಗ ಏನಾಯ್ತು, EMF is equal to change in the magnetic flux. EMF ಅಪೋಸ್ ಮಾಡ್ತದೆ ಅಂದ್ರೆ ಈಗ ನೆಗೆಟಿವ್ ಬರ್ತದೆ. ನೆಗೆಟಿವ್ ಬರೋದ ಲೆನ್ಸಸ್ ಲಾ ಆದ್ಮೇಲೆ ನೆಗೆಟಿವ್ ಫ್ಯಾರಡೆ ಲಾ ಪ್ರಕಾರ ಎಷ್ಟು ಅಥವಾ ಮ್ಯಾಗ್ನಿಟ್ಯೂಡ್ ಅನ್ನು ನೀವು ಬರೀಬಹುದು ಫ್ಯಾರಡೆ ಲಾ ಪ್ರಕಾರ. ಬಟ್ ಲೆನ್ಸ್ ಲಾ ಪ್ರಕಾರ EMF minus d pi by dt. Negative indicate the EMF induced in a coil, closed coil, oppose the change in the magnetic flux. ಇವಾಗ ಏನಾಗತ್ತೆ, ಫಾರ್ ದಿ ಕಾಯಿಲ್ಗೆ ಮೈನಸ್ n d pi b divided by dt. ಹೌದಾ? ಈಗ ಇದು ಮೂವ್ ಆಗುತ್ತಲ್ಲ, ಇದು ಮೆಕ್ಯಾನಿಕಲ್ ಎನರ್ಜಿ. ಮ್ಯಾಗ್ನೆಟ್ ಮೂವ್ ಆಗುತ್ತೆ, ಮೋಷನ್ ಆಫ್ ದ ಮ್ಯಾಗ್ನೆಟ್ ಮೆಕ್ಯಾನಿಕಲ್ ಎನರ್ಜಿ.
whatever the current developed inside the coil, this is said to be electrical energy. This is point. And in ideal condition, whatever the mechanical energy and electrical energy, they are equal. The mechanical energy is converted into electrical energy. Whatever the energy, it is a constant. Therefore, Lenz law based on what you say, law of conservation of energy. It is based on law of conservation. It is very, very important point. It is based on law of conservation of energy. One more very important. The Lenz's law give the direction of the current in the coil, and also give the polarity of the EMF. Direction of the current, polarity of the EMF. Faraday law kodadalla, but Lenz's law kodutta. It is an important point. Thank you. Morning, my dear students. Now today I want to explain about the motional EMF in this video clip. Now what is the motional EMF? What is the meaning of this one? It is a very important question for 3 marks. What is the motional EMF? Already beginning you know that is a Faraday's laws of EMI. What is Faraday's law of EMI? The EMF induced in a closed coil is equal to the rate of change of magnetic flux. This is the Faraday's law of EMI. Now according to Lenz's law, whatever the EMF is induced in a closed coil, hence induced current is varies which oppose the change in the magnetic flux. At that time, this becomes minus d pi by dt. Andre Lenz's law ಹೇಳಿದ ಮೇಲೆ ಮೈನಸ್ ಬರುತ್ತೆ. ಇಲ್ಲ ಫೆರಡೆ ಲಾ ಅಷ್ಟೇ ಆದರೆ induced EMF is equal to rate of change of magnetic flux. Negative sign indicate it opposes whatever the EMF which oppose the change in the magnetic flux. Okay, in the closed coil. Now already you know this one, Lenz's law, Faraday's law, the polarity of the EMF and direction of the current it cannot explain by the Faraday law. But according to Lenz's law, it is that Lenz's law explain about the polarity of the EMF and also the direction of the induced current in the closed coil. Okay, right. Next one. Now we come to the point that is Lenz's law. In the case of Lenz's law, what do you say? It is based on law of conservation of energy. Whatever the magnet is moved inside the coil, it is a mechanical motion. At that time, it contains the mechanical energy. Now, induced EMF is developed in the coil, then hence induced current flow through it. That is said to be electrical energy. Now, this is the magnet move towards the coil, or is said to be inside the coil. It is the mechanical energy. And EMF is induced in the coil and induced current flow through the coil. It is the electrical energy. That mechanical energy is converted into electrical energy. Hence, that Lenz's law based on is very, very important point, law of conservation of energy. Now we come to the point that is the motional EMF. Here is the motional one. Now see here in the magnetic field. Now this is towards the plane of the paper. In the magnetic field, when the magnetic field the rod, or said to be metal rod, it is moved with a certain velocity. At that time, induced EMF is developed across the moving rod in the magnetic field. This is called motional EMF. The EMF developed or induced in a moving metal rod in the magnetic field, in the magnetic field. This is called motional EMF. Motional EMF, it is represented by what you say E. Yes. Now you will frame ತಗೊಂಡಿದ್ದೀನಿ M and MN ಅಂತ ಹೇಳಿ. And you take one more rod, you will say PQ rod ತಗೊಂಡು ಈ ಫ್ರೇಮ್ ಮೇಲೆ ಮೂವ್ ಮಾಡ್ತೇನೆ. ಫ್ರೇಮ್ ಅಟ್ಯಾಚ್ ಇರುತ್ತೆ, ಹಿಂಗ ಫ್ರೇಮ್ ಬರುತ್ತೆ, ಫ್ರೇಮ್ ಹಿಂಗ ಅಟ್ಯಾಚ್ ಇರುತ್ತೆ. ಹಿಂಗ ಅಟ್ಯಾಚ್ ಇದ್ಕೊಂಡು ನಾನು ಏನ್ ಮಾಡ್ತೀನಿ, ಈ ರಾಡ್ ಮೂವ್ ಮಾಡ್ತದೆ. ಯಾಕಂದ್ರೆ ಕಾಂಟ್ಯಾಕ್ಟ್ ಬಿಡೋ ಹಾಗಿಲ್ಲ ಇಲ್ಲಿ. ಯಾಕಂದ್ರೆ ಅವಾಗ ಇದು ಏನ್ ಅನ್ಸ್ಕೊತೈತಿ, ಕ್ಲೋಸ್ಡ್ ಕಾಯಿಲ್ ಅನ್ಸ್ಕೊತೈತಿ. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಏನ್ ಮಾಡ್ತೀನಿ, ಮೂವ್ ಮಾಡ್ತೀನಿ. ಈ ಮೂವಿಂಗ್ ರಾಡ್ ಇದೆಯಲ್ಲ, ಈ ಮೂವಿಂಗ್ ರಾಡ್ ಮೆಟಲ್ ರಾಡ್ PQ ಅದು. PQ ಮೂವಿಂಗ್ ಕಂಡಕ್ಟರ್, ಅದು ಸೆಟ್ಟಿಂಗ್ ಮೂವಿಂಗ್ ರಾಡ್. ಓಕೆ, ಇಟ್ ಇಸ್ ಅ ಫ್ರೇಮ್. MN ಏನದು ಒಂದು ಫ್ರೇಮ್. ಇದು ಏನಿದು ರೆಪ್ರೆಸೆಂಟೇಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. Now length of this conductor is said to be L. Okay, now it is moved with the velocity V. Its velocity of a moving rod is V. At that time, induced EMF is developed here.
once induced EMF is developed, definitely ಅವಾಗ ಏನಾಗತಿ ಕರೆಂಟ್ ಹಿಂಗ್ ಫ್ಲೋ ಆಗತಿ, ಚಾರ್ಜಸ್ ಹಿಂಗ್ ಫ್ಲೋ ಆಗ್ತಾವ. ಚಾರ್ಜಸ್ ಹಿಂಗ್ ಫ್ಲೋ ಆದ್ರ ಇದ್ರ ಪೊಲಾರಿಟಿ ಪಾಸಿಟಿವ್ ಆಯ್ತು, ಇದ್ರ ಪೊಲಾರಿಟಿ ನೆಗೆಟಿವ್ ಆಯ್ತು. ಇದು ಪೊಲಾರಿಟಿ ಪಾಸಿಟಿವ್, ಇದು ಪೊಲಾರಿಟಿ ನೆಗೆಟಿವ್. ಕರೆಂಟ್ ಹೆಂಗ್ ಮಾಡ್ತತಿ, ಹಿಂಗ್ ಫ್ಲೋ ಆಗತಿ, ಹಿಂಗ್ ಫ್ಲೋ ಆಗತಿ, ಹಿಂಗ್ ಫ್ಲೋ ಆಗತಿ. ನೋ ಇಟ್ ಕವರ್ಡ್ ದ ಡಿಸ್ಟೆನ್ಸ್ ಎಕ್ಸ್. ಅವಾಗ ಏನ್ ಮಾಡ್ತತಿ, ಇಷ್ಟು ಮೂವ್ ಆಗೋ ಟೈಮ್ನಾಗ ಎಷ್ಟಪ್ಪ ಟೈಮ್ನೊಳಗ ಅಂತಂದ್ರೆ ಡಿ ಟಿ ಟೈಮ್ನೊಳಗ ಇಟ್ ಕವರ್ ದ ಡಿಸ್ಟೆನ್ಸ್ ಟಿ ಟೈಮ್ನೊಳಗ ಇಟ್ ಕವರ್ ದ ಡಿಸ್ಟೆನ್ಸ್ ಎಕ್ಸ್, ಡಿ ಟಿ ಟೈಮ್ನೊಳಗ ಇಟ್ ಕವರ್ ದ ಡಿಸ್ಟೆನ್ಸ್ ಡಿ ಎಕ್ಸ್ ಅಂದಾಗ ಏನಾಗತ್ತಿದೆ, ದಿಸ್ ಇಸ್ ಯೂಸ್ ಟು ಬಿ ವೆಲಾಸಿಟಿ ಅಂತ ನಾವು ತಗೊಳ್ತಾವ. ಸರಿ, when that rod is moving in the magnetic field, it cover this area A, that is said to be area is equal to L into X here. Okay, at that time the magnetic flux linked with this area PQRS. At that moment the magnetic flux is linked with this area pi B is equal to B into A. A is nothing but what? Area covered by this rod. ಇಲ್ಲಿಂದ ಇಲ್ಲಿ ತನಕ ಬರುತ್ತಪ್ಪ, ಅವಾಗ ಎಷ್ಟು ಏರಿಯಾ ಕವರ್ ಮಾಡ್ತಾವ, that is rod. A is equal to L into X, right? Okay, now the magnetic flux is linked with the coil BLX. A LX to BLX. Now by Faraday's laws of EMI and also including the Lenz's law, E is equal to minus d pi B divided by dt. Now minus d over dt of BLX. ಈ ಡಿಫರೆನ್ಸಿಯೇಷನ್ ಎದಕ್ಕೆ ಸಂಬಂಧಪಟ್ಟಿದೆ, ವೇರಿಯಬಲ್ ಅಷ್ಟೇ. ವೇರಿಯಬಲ್ ಯಾವ್ದು, x is the variable. ಅದಕ್ಕೆ E is equal to minus dl, ಇದು ಕಾನ್ಸ್ಟೆಂಟ್. Here x is the variable, dx by dt. Once dx by dt, it indicates the velocity. Velocity of what you say, that is the moving rod. At that time E is equal to minus BLV. It is very important expression because it is asked in the examination 1 mark, 2 mark and also 3 mark question. You derive the expression for the Motional Emf, that is for 3 mark. Write the expression, that is for 1 mark. Write the expression and also explain, that is a 2 mark. Okay. Now magnitude of the EMF is equal to P into L into V. It means the Motional EMF is directly proportional to magnetic field. It is increases with the increasing the magnetic field. It is directly proportional to what you say, length of the rod, and it is also directly proportional to velocity of the moving rod. ಅದರೊಳಗೆ ಯಾವ್ದಾದ್ರು ಒಂದು ಇನ್ಕ್ರೀಸ್ ಆಗಲಿ ಅದು ಏನು ಮಾಡುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಮೋಷನಲ್ EMF. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಓಕೆ, ಥ್ಯಾಂಕ್ ಯು. Good morning my dear students. Now in this video clip I will only explain about the energy consideration in the motional EMF. It means you have to show that in this video clip electrical power is equal to mechanical power. Okay, now see here. Now this is the rod, that is said to be PQ. Already you know this in previous diagram. This is the magnetic field, and this is it is a magnetic field. Now this is said to be Mn. This is the ring, and then this is said to be metal rod. This is a PQ. It is a move with the velocity V, and positive and negative. The current of the direction of the current is like this. Okay. In this now the Motional EMF at that time is equal to B into L into V. What is B? Applied magnetic field. What is L? Length of the moving conductor. What is V? Velocity of what you say, that is the moving rod. This previous video clip ನಾವು ಈ ಡೆರಿವೇಶನ್ ಹೇಳಿದ್ವಿ ನಾವು. ಈಗ ನಾ ಹೇಳೋದು ಇಷ್ಟೇ, ಈ ರಾಡ್ ಇದೆಯಲ್ಲ, ಇದರ ಲೆಂತ್ ಎಲ್ ಇದೆಯಲ್ಲ, ಇದನ್ನು ನಾವೇನ್ ಮಾಡ್ತಾ ಇದ್ದೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಮಾಡ್ತೇವೆ. ಇವಾಗ ಇದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಮೂವ್ ಮಾಡ್ತೇವೆ ಅಂದ್ರೆ ಇದಕ್ಕೆ ವೆಲಾಸಿಟಿ ಇರುತ್ತೆ. ಒನ್ಸ್ ಇದ್ರ ವೆಲಾಸಿಟಿ ಇರುತ್ತೆ ಅಂದ್ರೆ ನಾವು ಆಟೋಮೆಟಿಕಲಿ ಫೋರ್ಸ್ ಅಪ್ಲೈ ಮಾಡಿರ್ತೇವೆ. ಬಟ್ ದಿಸ್ ಫೋರ್ಸ್ ಇಸ್ ಸೆಡ್ ಟು ಬಿ ಮೆಕ್ಯಾನಿಕಲ್ ಫೋರ್ಸ್. ಒನ್ಸ್ ಅದು ಮೆಕ್ಯಾನಿಕಲ್ ಫೋರ್ಸ್ ಅಂದಮೇಲೆ ಅಲ್ಲಿ ವರ್ಕ್ ಡನ್ ಆಗುತ್ತೆ. ಒನ್ಸ್ ಅಲ್ಲಿ ವರ್ಕ್ ಡನ್ ಆಗುತ್ತೆ ಅಂದ್ರೆ ಆಟೋಮೆಟಿಕಲಿ ಮೆಕ್ಯಾನಿಕಲ್ ಪವರ್ ಇರುತ್ತೆ. ಆ ಮೆಕ್ಯಾನಿಕಲ್ ಪವರ್ ಎಕ್ಸ್ಪ್ರೆಷನ್ ಮೊದಲು ತಕೊಳ್ಳೋದು, ಆಮೇಲೆ ಏನ್ ಮಾಡೋದು, ಇದರೊಳಗೆ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗ್ತದಲ್ಲ, ಇದಕ್ಕೊಂದು ಎಲೆಕ್ಟ್ರಿಕಲ್ ಪವರ್ ಇರುತ್ತೆ. ಆ ಎಲೆಕ್ಟ್ರಿಕಲ್ ಪವರ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ನೋಡೋದು. ಆ ಎರಡು ಎಕ್ಸ್ಪ್ರೆಷನ್ ನಾವೇನ್ ಮಾಡೋದು ಅಂತಂದ್ರೆ ಕಂಪ್ಯಾರಿಸನ್ ಮಾಡೋದು, ಅಬ್ಸರ್ವ್ ಮಾಡೋದು. ಓಕೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ರಾಡ್ ತಗೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಮಾಡ್ತೇನೆ. ಇದು ಲೆಂತ್ ಆಫ್ ದಿ ರಾಡ್ ಎಲ್ಲಿದು, ನಾನು ಮೂವ್ ಮಾಡ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. Okay, now this is the length of the rod L,
and it is moving in a magnetic field B with a velocity V. Applied magnetic field, length of the conductor, it is the velocity of the moving rod. At that time, the EMF is induced in the rod, moving rod, B into L into V. It is you have to take the magnitude here. Okay. Once it is moving in a magnetic field, definitely motional EMF is induced in the coil. Once motional EMF is induced, definitely that current flow through this moving rod or moving conductor. ಅವಾಗ ಏನಾಗುತ್ತೆ, ಐ ಇಸ್ ದ ಕರೆಂಟ್, ಅದರೊಳಗೆ ಫ್ಲೋ ಆಗ್ತಕ್ಕಂಥ ಕರೆಂಟ್ ಏನು ಐ. ಒನ್ಸ್ ಇದರೊಳಗೆ ಕರೆಂಟ್ ಫ್ಲೋ ಆಯ್ತು, ಇವಾಗ ಆಟೋಮೆಟಿಕಲಿ ಎನಿ ಕಂಡಕ್ಟರ್ ಡೆಫಿನೆಟ್ಲಿ ದಿಸ್ ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ದಟ್ ರೆಸಿಸ್ಟೆನ್ಸ್ ಇಸ್ ಆರ್. ಅಟ್ ದಟ್ ಬೈ ಓಮ್ಸ್ ಲಾ ಐ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್. ಯಾವುದಿದು ಐ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಬೈ ಆರ್ ಮಾಡ್ತಾವಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗೆ, ಆ ತರ ಐ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್. ಈ ಏನಾಯ್ತು, ಬಿ ಇಂಟು ಎಲ್ ಇಂಟು ವಿ, ಬಿ ಇಂಟು ವಿ ಇಂಟು ಎಲ್ ಅಥವಾ ಎಲ್ ಇಂಟು ವಿ ಡಿವೈಡ್ ಬೈ ಆರ್. ದಿಸ್ ಐ ಇಸ್ ಈಕ್ವಲ್ ಟು ಬಿ ಇಂಟು ವಿ ಇಂಟು ಎಲ್ ಡಿವೈಡೆಡ್ ಬೈ ಆರ್ ಅಥವಾ ಬಿ ಇಂಟು ಎಲ್ ಇಂಟು ವಿ ಏನಾರ ಬರೀರಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಪಿ ಕ್ಯೂ. ಈಗ ಈ ಕಂಡಕ್ಟರ್ ಇದೆಪ್ಪ, ಇದ್ರೊಳಗೆ ಕರೆಂಟ್ ಇದೆ, ಇದ್ರ ಲೆಂತ್ ಎಲ್ಲಿದೆ, ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟರೆ ಒಂದು ಮೆಕ್ಯಾನಿಕಲ್ ಫೋರ್ಸ್ ಬರ್ತೈತೆ ಅಂತ ಇದಕ್ಕಿಂತ ಮೊದಲಿನ ಚಾಪ್ಟರ್ ಹೇಳಿದ್ವಿ ನಾವು, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಅದನ್ನು ತಗೊಳ್ರಿ. ದಟ್ ಮೆಕ್ಯಾನಿಕಲ್ ಫೋರ್ಸಸ್ ಎಫ್ ಇಸ್ ಈಕ್ವಲ್ ಟು ಬಿ ಇಂಟು ಐ ಇಂಟು ಎಲ್ ಇಂಟು ಸೈನ್ ಥೀಟಾ. ಹಂಗಾರೆ ಆ ಮೆಕ್ಯಾನಿಕಲ್ ಫೋರ್ಸ್ ಏನಾಯ್ತು, ಥೀಟಾ 90 ಡಿಗ್ರಿ. ವೈ? ಬಿಕಾಸ್ this rod is moved in the magnetic field, it is perpendicular to that magnetic field. Therefore, it is theta equal to 90 degree, sin theta is equal to 1. F is equal to B into I into L. Now I substitute here. I substitute ಮಾಡಿದ್ವಾ, B into V into L divided by R, B into V into L divided by R. Okay na? B square, B into B, B square, L into L, L square, V divided by R. Equation number 3. ಸರಿ, ಇಲ್ಲಿ mechanical power, this is said to be mechanical power P is equal to F into V. ಇದು ಎಲ್ಲಿಂದ ಬಂತ ಎಕ್ಸ್ಪ್ರೆಷನ್? ವರ್ಕ್ ಪವರ್ ಎನರ್ಜಿ ಫಸ್ಟ್ ಇಯರ್ ಒಳಗೆ ಬರ್ತದೆ. ಪವರ್ ಇಸ್ ಈಕ್ವಲ್ ಟು ರೇಟ್ ಆಫ್ ಡೂಯಿಂಗ್ ವರ್ಕ್, W divided by T, ವರ್ಕ್ ಡನ್ divided by ಟೈಮ್. ವರ್ಕ್ ಡನ್ ಅಂದ್ರೆ F into S, ಪರ್ಪೆಂಡಿಕ್ಯುಲರ್ ಇದೆ ಅದಕ್ಕೆ F into S. S divided by T, V, F into V. Then therefore power is equal to force into velocity. Power is equal to force. Force is B square L square V divided by R. Now B square L square V divided by R into V. What you got? Mechanical power expression. B square L square P into V. P square divided by R. Equation number 4. This is the expression for the mechanical power. And the rod, conductor, PQ of length move in the magnetic field. This is the mechanical power expression. Now, according to that current electricity, power electric by electricity, electric power is equal to I square R. ಗೊತ್ತಲ್ಲ, 3 ಎಕ್ಸ್ಪ್ರೆಷನ್ ಬರ್ತಾವ. ಏನೇನು ಹೇಳ್ರಿ? ಒಂದು P is equal to I square R, ಇನ್ನೊಂದು P is equal to ಇದನ್ನ ಓಮ್ಸ್ ಲಾ ಮಾಡ್ತಿರಲ್ಲ, P into I ಬರ್ತಿಲ್ಲ. ಆಮೇಲೆ I is equal to ನೀ ಏನ್ ಬರೀತಿ, B by R ಬರೀತಿ. ಇಲ್ಲಿ V by R ಬರೆದಾಗ P is equal to P square R. ಹಿಂಗ 3 ಎಕ್ಸ್ಪ್ರೆಷನ್ ಬರ್ತಾವ. ಯಾವುದು? ಪವರ್. ನಾನು ಏನ್ ತೊಗೊಂಡೇನೆ, I square R ತೊಗೊಂಡೇನೆ. What is the expression for the current here? Expression for the current B V L divided by R. Okay, B L V ಅಥವಾ B V L divided by R ಅಂದ್ರೆ B square L square V square divided by R square. ಒಂದು R ಕ್ಯಾನ್ಸಲ್ ಅದು, B square L square V square divided by R. ಓಕೆ, ಈ ಎಕ್ಸ್ಪ್ರೆಷನ್ ನೋಡ್ರಿ, ಈ ಎಕ್ಸ್ಪ್ರೆಷನ್ ನೋಡ್ರಿ. ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಕಾರ ಮೆಕ್ಯಾನಿಕ್, ಇದನ್ನ ಎಲೆಕ್ಟ್ರಿಕಲ್ ಪವರ್ ಇಕ್ವೇಶನ್. ಇದು ಮೆಕ್ಯಾನಿಕ್ಸ್ ಪ್ರಕಾರ ಮೆಕ್ಯಾನಿಕಲ್ ಪವರ್ ಎಕ್ಸ್ಪ್ರೆಷನ್. whatever the mechanical power is equal to, that is electrical power. It means in this case, in ideal condition, whatever the mechanical power is converted into electrical power. It is also, again, it is based on law of conservation of energy. The mechanical power is converted into what you say electrical power. Thank you. My dear students, now in this video clip I am going to explain about the eddy currents. Now what are the eddy currents? ಇಲ್ಲಿ eddy currents ಅಂದ್ರೆ ಏನು?
ಆಲ್ರೆಡಿ ಯು ನೋ ಅಬೌಟ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್. ನಮ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್ ನಮಗೆ ಗೊತ್ತದ. ಎಡ್ಡಿ ಕರೆಂಟ್ ಅಂದ್ರೆ ಏನು, ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು, ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು, ಹೀಗೆಲ್ಲ ಹೇಳ್ತೇವೆ ನಾವು. ಇವಾಗ ಇಲ್ಲಿ ಎಡ್ಡಿ ಕರೆಂಟ್ ಅಂದ್ರೆ ಯಾವುದಕ್ಕೆ ಎಡ್ಡಿ ಕರೆಂಟ್ ಅಂತ ಹೇಳ್ತೇವೆ. ನಾವು ದ ಕರೆಂಟ್ಸ್ ಲೂಪ್ಸ್ which are developed inside the bulk piece of the conductor when it is placed in the varying magnetic field or varying magnetic flux, that is called what you say eddy currents. Eddy currents are the current loops which are developed inside the bulk piece of the conductor when conductor is placed in a varying magnetic field or varying magnetic flux. It is subjected to the varying magnetic field or magnetic flux. Yes, ಅದು ಏನಿರುತ್ತ, ಒಂದು ಬಲ್ಕ್ ಪೀಸ್ ಮೆಟಲ್ ತಗೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇಸ್ ಮಾಡಿದ್ರೆ ಅದರೊಳಗೆ ಕರೆಂಟ್ ಲೂಪ್ಸ್ ಡೆವಲಪ್ ಆಗ್ತಾವೆ. ಆ ಕರೆಂಟ್ ಲೂಪ್ಸ್ ನಾವೇನಂತ ಹೇಳ್ತೀವಿ, ಎಡ್ಡಿ ಕರೆಂಟ್ಸ್ ಅಂತ ಹೇಳ್ತೇವೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಎಡ್ಡಿ ಕರೆಂಟ್ಸ್ ಅಂತ ಏನಿದೆ. ಇಲ್ಲಿ ನಾ ಏನ್ ಮಾಡ್ತೇನೆ, ಒಂದು ಬಲ್ಕ್ ಪೀಸ್ ಒಂದು ಮೆಟಲ್ ಪ್ಲೇಟ್ ತಗೋತಾನ. ಫಾರ್ ಎಕ್ಸಾಂಪಲ್ ಈ ತರ ಮೆಟಲ್ ಪ್ಲೇಟ್ ತಗೋತಾನೆ. ಈ ಮೆಟಲ್ ಪ್ಲೇಟ್ ನಾನು ಏನ್ ಮಾಡ್ತೇನೆ, ಫ್ರೀಯಾಗಿ ಏರ್ ಮೀಡಿಯಂನೊಳಗ ಇದನ್ನ ಏನ್ ಮಾಡ್ತೇನೆ, ಆಸಿಲೇಟ್ ಮಾಡ್ತೇನೆ. ಹೀಗೆ ಆಸಿಲೇಟ್ ಮಾಡ್ತೇನೆ, ಹೌದಾ. ಒಂದು ಥ್ರೆಡ್ ಕಟ್ಬಿಟ್ಟು ಹೀಗೆ ಆಸಿಲೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇದು ಹೀಗೆ ಹೋಗುತ್ತೆ, ಮತ್ತೆ ಹೀಗೆ ಹೋಗುತ್ತೆ, ಮತ್ತೆ ರಿಟರ್ನ್ ಬರುತ್ತೆ, ಆಸಿಲೇಟ್ ಆಗುತ್ತೆ. ಆಸಿಲೇಟ್ ಆಗುವಾಗ ಇದಕ್ಕೆ ಟೈಮ್ ಪೀರಿಯಡ್ ನಾನು 4 ಸೆಕೆಂಡ್ ಇದೆ ಅಂತ ತಗೊಂತಾನೆ. ಇದಕ್ಕೆ ಏನಾಗ್ತಿಲ್ಲ, ಟೈಮ್ ಪೀರಿಯಡ್ ಎಷ್ಟಿದೆ, ಇದು 4 ಸೆಕೆಂಡ್. ಟೈಮ್ ಪೀರಿಯಡ್ ಅಂದ್ರೆ ಏನು, ಇಟ್ ಈಸ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್, ದಟ್ ಈಸ್ ಸೆಡ್ ಟು ಬಿ ಟೈಮ್ ಪೀರಿಯಡ್. ಇದು ಹಿಂಗೆ ಆಸಿಲೇಟ್ ಆಗುವಾಗ ಏನಾಗುತ್ತೆ, ಟೈಮ್ ಪೀರಿಯಡ್ ಎಷ್ಟು ತಗೊಳ್ತಾ, 4 ಸೆಕೆಂಡ್ ತಗೊಳ್ತದ ಅಂತ ತಿಳ್ಕೊ. ನೌ ಇಟ್ ಈಸ್ oscillate in the magnetic field. Magnetic field is applied by north and south pole, opposite pole pieces of the magnet. ಇಲ್ಲೊಂದು ಮ್ಯಾಗ್ನೆಟ್ ಅದ, ಇಲ್ಲೊಂದು ಮ್ಯಾಗ್ನೆಟ್ ಅದ, ಇಲ್ಲಿ ಸೌತ್ ಅದ, ಇಲ್ಲಿ ನಾರ್ತ್ ಅದ, ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಹಿಂಗ ಆಸಿಲೇಟ್ ಮಾಡ್ಲಿಕ್ಕೆ ಹತ್ತಿದ್ರ ಅವಾಗ ಏನಾಗುತ್ತ, ಇಲ್ಲೇ ಟೈಮ್ ಪೀರಿಯಡ್ ಇರುತ್ತೆ. ಆ ಟೈಮ್ ಪೀರಿಯಡ್ ಏನಾಗುತ್ತ, ಇಲ್ಲಿ 8 ಸೆಕೆಂಡ್ ತಗೊಳ್ತದ ಅಂತ ತಗೊಳ್ಳೋಣ. ಇಲ್ಲಿ ಯಾಕೆ 8 ಸೆಕೆಂಡ್ ತಗೊಳ್ತು, ಏನಾಯ್ತು, ಇವಾಗ ಏರ್ ಮೀಡಿಯಂನಾಗ ಆಸಿಲೇಟ್ ಆದಾಗ ಇದು ಟೈಮ್ ಪೀರಿಯಡ್ ಎಷ್ಟಿತ್ತು, 4 ಸೆಕೆಂಡ್ ಇತ್ತು. ಅದೇ ಈ ಒಂದು ಮೆಟಲ್ ಪೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗ ಹಿಂಗ ಆಸಿಲೇಟ್ ಆಗ್ಲಿಕ್ಕತ್ತದ ಅಂತ ತಿಳ್ಕೊಳ್ರಿ. ಅವಾಗ ಏನಾಯ್ತು, 8 ಸೆಕೆಂಡ್. 8 ಸೆಕೆಂಡ್ ಅಂದ್ರೆ ಅರ್ಥ ಏನಾಯ್ತು, ಸ್ಲೋ ಮೂವ್ ಆತ. ಇವಾಗ ಇದು ಸ್ಲೋ ಮೂವ್ ಆಗುತ್ತೆ. ಇದು ಯಾಕ ಜಾಸ್ತಿ ಟೈಮ್ ತಗೊಂತದ, ಅದ್ರ ಅರ್ಥ ಹೀಗೋಗಿ ಹೀಗೆ ಬರ್ಲಿಕ್ಕೆ 8 ಸೆಕೆಂಡ್ ತಗೊಂಡಲ್ಲ. ಮೊದ್ಲಿಗೆ ಎಷ್ಟಿತ್ತು, 4 ಸೆಕೆಂಡ್ ತಗೋತು. 8 ಸೆಕೆಂಡ್ ಯಾಕೆ ತಗೋತು, ಬಿಕಾಸ್ ಆಫ್ ದ ಎಡ್ಡಿ ಕರೆಂಟ್ ಈಸ್ ಡೆವಲಪ್ಡ್ ಇನ್ಸೈಡ್ ದಿ ಬಲ್ಕ್ ಪೀಸ್ ವೆನ್ ಇಟ್ ಈಸ್ ಮೂವ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಯ್ತು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೇರಿಯೇಷನ್ ಆದಂಗ ಆಗುತ್ತೆ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆದಂಗ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಅಂತಂದ್ರೆ ಇದ್ರೊಳಗ ಎಡ್ಡಿ ಕರೆಂಟ್ ಡೆವಲಪ್ ಆಗುತ್ತೆ. ಎಡ್ಡಿ ಕರೆಂಟ್ ಡೆವಲಪ್ ಆದಾಗ ಅದು ಮೂವ್ ಆಗೋದನ್ನ ಏನ್ ಮಾಡ್ತೈತಿ, ಅಪೋಸ್ ಮಾಡ್ತೈತಿ. ಮೂವ್ ಆಗೋದನ್ನ ಯಾವಾಗ ಅಪೋಸ್ ಮಾಡ್ತಾರೋ, ಟೈಮ್ ಜಾಸ್ತಿ ತಗೊಂತೈತಿ. ಸರಿ, ಇಲ್ಲಿ ಬರೋಣ. ಇದ್ರೊಳಗ ಪೀಸ್ ಕಟ್ ಮಾಡ್ಕೊಂಡು ಹೊರಗೆ ತಕೊಂಡ್ಬಿಡೋಣ. ಹೀಗಿರೋದು ಈ ತರ, ಹೀಗೆ ಕೆಲವೊಂದು ಪೋರ್ಷನ್ ತೆಗೆದ್ಬಿಡೋಣ. ಅವಾಗ ಆಸಿಲೇಟ್ ಮಾಡ್ಲಿಕ್ಕೆ ಹಚ್ಚೋಣ ಅಂತ ತಿಳ್ಕೊ. ಇವಾಗ ಆಸಿಲೇಟ್ ಆದಾಗ ಟೈಮ್ ಪೀರಿಯಡ್ ಎಷ್ಟು ತಗೋತೈತಿ, 6 ಸೆಕೆಂಡ್ ತಗೊಂತು ಅಂತ ತಿಳ್ಕೊ. ಅಂದ್ರ 8 ಸೆಕೆಂಡ್ ತಗೊಂಡದ್ ಮತ್ತೇನಾಯ್ತು, 6 ಸೆಕೆಂಡ್ ತಗೋತು. 6 ಸೆಕೆಂಡ್ ತಗೋತು ಅಂತಂದ್ರೆ ಕಡಿಮೆ ಆಯ್ತು ಅಂತಂದ್ರೆ ಏನಾಗತ್ತ, ಫಾಸ್ಟ್ ಟೈಮ್ ಮೂವ್ ಆಗ್ಲಿಕ್ಕತ್ತು ಅಂತಂದ್ರೆ ಅದ್ರ ಅರ್ಥ ಏನು, ಅಪೋಸಿಷನ್ ಕಡಿಮೆ ಆಯ್ತು. ಅಪೋಸಿಷನ್ ಯಾವ ಕಡಿಮೆ ಆಯ್ತು, ನಾವು ಹೀಗೆ ಬಲ್ಕ್ ಇರೋದನ್ನ ಹೀಗೆ ನಾವು ಕೆಲವೊಂದು ಪೋರ್ಷನ್ ತೆಗೆದ್ರೆ ಎಡ್ಡಿ ಕರೆಂಟ್ ಡೆವಲಪ್ ಆಗ್ಲಿಕ್ಕೆ ಅವಕಾಶ ಕಡಿಮೆ ಆಯ್ತು. ಎಡ್ಡಿ ಕರೆಂಟ್ ಡೆವಲಪ್ ಆಗ್ಲಿಕ್ಕೆ ಅವಕಾಶ
ಕಡಿಮೆ ಆಯಿತು ಅಂತ ಕಡಿಮೆ ಯಾಕೆ ಆಯಿತು? ನಾವು ಏನು ಮಾಡ್ತೀವಿ, ಕೆಲವೊಂದು ಪೋರ್ಷನ್ ರಿಮೂವ್ ಮಾಡಿದ್ವಿ, ಅದಕ್ಕೆ ಎಡ್ಡಿ ಕರೆಂಟ್ ಡೆವಲಪ್ ಆಗೋದು ಕಡಿಮೆ ಆಯ್ತು. ಎಡ್ಡಿ ಕರೆಂಟ್ ಡೆವಲಪ್ ಆಗೋದು ಕಡಿಮೆ ಆಯ್ತಂದ್ರೆ ಅಪೋಸಿಷನ್ ಕಡಿಮೆ ಆಯ್ತು. ಅಪೋಸಿಷನ್ ಕಡಿಮೆ ಆಯ್ತಂದ್ರೆ ಟೈಮ್ ಪೀರಿಯಡ್ ಏನಾಯ್ತು, ಕಡಿಮೆ ತಗೊಂತು. ಏರ್ ಮೀಡಿಯಂ 4 ಸೆಕೆಂಡ್ ತಗೊಂತು. ನಾ ಬಲ್ಕ್ ಪೀಸ್ ತಗೊಂಡು ಆಸಿಲೇಟ್ ಮಾಡಿದಾಗ ಏನಾಯ್ತು, 7 ಸೆಕೆಂಡ್ ತಗೊಂತು. ಏರ್ ಮೀಡಿಯಂ 4 ಸೆಕೆಂಡ್ ತಗೊಂತು. ಬಲ್ಕ್ ಪೀಸ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಮಾಡಿದಾಗ 8 ಸೆಕೆಂಡ್ ತಗೋತು. ಆಮೇಲೆ ಸ್ಲಾಟೆಡ್ ಮಾಡಿದಾಗ ಅದರ ಕೆಲವೊಂದು ಪೋರ್ಷನ್ ರಿಮೂವ್ ಮಾಡಿದಾಗ ಏನಾಯ್ತು, 6 ಸೆಕೆಂಡ್ ತಗೊಂತು. ಅಂದ್ರೆ ಕಡಿಮೆ ಆಯ್ತು. ಅಂದ್ರೆ ಇದನ್ನ ನಾವು ಪೀಸ್ ಮಾಡೋದ್ರಿಂದ ಏನಾಯ್ತು, ಮಿನಿಮೈಸ್ ಆಯ್ತು. ಏನ್ ಮಿನಿಮೈಸ್ ಆಯ್ತು, ಎಡ್ಡಿ ಕರೆಂಟ್ ಡೆವಲಪ್ ಆಗೋದು ಮಿನಿಮೈಸ್ ಆಯ್ತು. ವಾಟ್ ಎವರ್ ಇಟ್ ಮೇ ಬಿ, ಇಟ್ ಈಸ್ ಸೆಟ್ ಟು ಬಿ ಡ್ಯಾಂಪಿಂಗ್ ಅಂತ ಹೇಳ್ತಾವ. ಇದಕ್ಕೆ ನಾವೇನಂತೀವಿ, ಡ್ಯಾಂಪಿಂಗ್. ಡ್ಯಾಂಪಿಂಗ್ ಅದಾಗುತ್ತೇನೋ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆದಾಗ ಸ್ಲೋ ಡೌನ್ ಆಗುತ್ತಾ, ಅದರರ್ಥ ಎಷ್ಟು ಫಾಸ್ಟ್ ಆಗಿ ಆಸಿಲೇಟ್ ಆಗಬೇಕಲ್ಲ, ಸ್ಲೋ ಆಗುತ್ತಾ, ಅದಕ್ಕೆ ನಾವೇಂತೀವಿ, ಡ್ಯಾಂಪಿಂಗ್ ಅಂತೀವಿ. ಎಲೆಕ್ಟ್ರಿಕ್ ಡ್ಯಾಂಪಿಂಗ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಅಂದ್ರ ಏನಾಗ್ತದ ಹೇಳೋದು, ಅಪೋಸಿಷನ್ ಅಂತ ಸ್ಟಾಪ್ ಮಾಡುತ್ತದ, ಅದಕ್ಕೆ ನಾವೇನಂತೀವಿ, ಡ್ಯಾಂಪಿಂಗ್ ಅಂತ ಹೇಳ್ತೇವೆ. ಇದು ಏನ್ ತೋರಿಸ್ತದ, ಇಟ್ ಈಸ್ ಹೌ ಟು ಮಿನಿಮೈಸ್ ದ ಎಡ್ಡಿ ಕರೆಂಟ್ ಅಂತ ತೋರಿಸ್ತದೆ. ಯಾವುದು, ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಸರಿ, ಯು ಕಮ್ ಟು ದ ಪಾಯಿಂಟ್ ನೌ. ಸಿ what are the advantages of that is the eddy current. This concept is used in the magnetic braking in the electrical train. Electrical train stop ಆಗಬೇಕಂದ್ರೆ ನಾವು ಬ್ರೇಕ್ ಅಪ್ಲೈ ಮಾಡ್ತೇವಲ್ಲ, ಆ ಬ್ರೇಕ್ ಹೈಡ್ರಾಲಿಕ್ ಬ್ರೇಕ್ ಅಲ್ಲ, ದಟ್ ಈಸ್ ಸೆಡ್ ಟು ಬಿ ಮ್ಯಾಗ್ನೆಟಿಕ್ ಬ್ರೇಕ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಎಡ್ಡಿ ಕರೆಂಟ್ ಡೆವಲಪ್ ಮಾಡಿ ಅದೇನ್ ಮಾಡುತ್ತಾ, ಟ್ರೈನ್ ಮೂವ್ ಆಗೋದನ್ನ ಅಪೋಸ್ ಮಾಡುತ್ತಾ, ಅವಾಗ ಸ್ಟಾಪ್ ಆಗುತ್ತಾ. ದೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂದ್ರೆ ಸ್ಲೋ ಡೌನ್ ಮಾಡೋದು, ಮೂವ್ ಆಗೋದನ್ನ. ಇಂಡಕ್ಷನ್ ಫರ್ನೇಸ್. ಫರ್ನೇಸ್ ಅಂದ್ರೆ ಕುಲ್ಮೆ ಅಂತ ನಾವು, ಅಂದ್ರೆ ಹೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯೂಸ್ವಲಿ ನಿಮ್ಮ ಎಲೆಕ್ಟ್ರೋ ಕೆಮಿಸ್ಟ್ರಿ ಒಳಗೆ ಬರ್ತದೆ ಇದು, ಯಾವುದು, ಫರ್ನೇಸ್ ಅಂತೇಳಿ. ಫರ್ನೇಸ್ ಅಂತಂದ್ರೆ ನಾವು ಕುಲುಮೆ ಅಂತ ಹೇಳ್ತೇವೆ. ಗೋಲ್ಡ್ ಸ್ಮಿತ್ ಯೂಸ್ ಮಾಡ್ತಾರಲ್ಲ ಬಂಗಾರ ಕರಗಿಸ್ಲಿಕ್ಕೆ, ಅದಕ್ಕೆ ನಾವು ಇಂಡಕ್ಷನ್ ಫರ್ನೇಸ್. ಇಟ್ ಇಸ್ ಯೂಸ್ ಇನ್ ದ ಇಂಡಕ್ಷನ್ ಫರ್ನೇಸ್. ಇಟ್ ಇಸ್ ಯೂಸ್ ಇನ್ ದ ಎಲೆಕ್ಟ್ರಿಕಲ್ ಪವರ್ ಮೀಟರ್, ಅಂದ್ರೆ ಪವರ್ ಮೆಜರ್ ಮಾಡೋದು. ಇಟ್ ಇಸ್ ಯೂಸ್ ಇನ್ ದ ಸ್ಪೀಡೋಮೀಟರ್, induction motor, and is said to be induction cooking. What are the disadvantages? Now this is the when the current loop are developed inside the bulk piece of the conductor, when it is subjected in a varying magnetic field. At that time there is a loss of energy in the form of heat, that is called eddy current loss. ನಾವೇನ್ ಮಾಡ್ತೀವಿ, ಆ ಬಲ್ಕ್ ಪೀಸ್ ಅನ್ನ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಟ್ಟಾಗ ಅಲ್ಲಿ ಏನಾಗುತ್ತೆ, ಎಡ್ಡಿ ಕರೆಂಟ್ ಡೆವಲಪ್ ಆಗುತ್ತಾ. ಆ ಎಡ್ಡಿ ಕರೆಂಟ್ ಡೆವಲಪ್ ಆಗಿದ್ದು ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಮಾಡುತ್ತಾ. ಹೀಟ್ ಪ್ರೊಡ್ಯೂಸ್ ಮಾಡಿದಾಗ ದರ್ ಇಸ್ ಎ ಲಾಸ್ ಆಫ್ ಎನರ್ಜಿ ಆನ್ ದಿಸ್ ಪಾಯಿಂಟ್, ದಟ್ ಇಸ್ ಸೆಡ್ ಟು ಬಿ ಎಡ್ಡಿ ಕರೆಂಟ್ ಲಾಸ್. ಇವಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತಾ, ಎಡ್ಡಿ ಕರೆಂಟ್ ನಿಂದ ಕಂಡಕ್ಟರ್ ನೊಳಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತಾ. ಅಂಡ್ ಅನ್ವಾಂಟೆಡ್ ಡ್ಯಾಂಪಿಂಗ್ ಎಫೆಕ್ಟ್. ಕೆಲವೊಂದು ನಮ್ಗೆ ಅಪೋಸಿಷನ್ ಬೇಕಾಗಿರಂಗಿಲ್ಲ, ಅದೇನ್ ಮಾಡ್ತದ, ಅನ್ವಾಂಟೆಡ್ ಡ್ಯಾಂಪಿಂಗ್ ಅನ್ನು ತೋರಿಸ್ತದ. ಎಸ್, ಹೌ ಟು ಮಿನಿಮೈಸ್ ದ ಎಡ್ಡಿ ಕರೆಂಟ್ಸ್. ಈ ಎಡ್ಡಿ ಕರೆಂಟ್ ಡೆವಲಪ್ ಆಗೋದನ್ನ ನಾವು ಹೇಗೆ ಮಿನಿಮೈಸ್ ಮಾಡಬೇಕು, ಹೇಗೆ ಮಿನಿಮೈಸ್ ಮಾಡಬೇಕು ಅಂತಂದ್ರೆ ಇದು ಈ ಪಾಯಿಂಟ್ ಹೇಳ್ತದೆ. ನಾವು ಬಲ್ಕ್ ಪೀಸ್ ಇರ್ತಕ್ಕಂಥದ್ದನ್ನ ನಂಬರ್ ಆಫ್ ಪೀಸ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಬಲ್ಕ್ ಪೀಸ್. ಯಾವುದೋ ಒಂದು ಬಲ್ಕ್ ಪೀಸ್ ಮೆಟಲ್ ಇದೆ ಅಂತ ತಿಳ್ಕೊ, ಇಟ್ ಇಸ್ ಕಟ್ ಇಂಟು ನಂಬರ್ ಆಫ್ ಪೀಸಸ್ ಅಂಡ್ ಇಟ್ ಇಸ್ ಲ್ಯಾಮಿನೇಟೆಡ್. Now this is each and every laminated core, and laminated core is packed with a rivet. ನಂಬರ್ ಇಂಥದ್ದು ಒಂದು ಲ್ಯಾಮಿನೇಟೆಡ್, ಇನ್ನೊಂದು ಸೇರಿಬಿಟ್ಟು ರಿವೆಟ್ ಮಾಡಿದ್ರೆ ಏನಾಗುತ್ತೆ, ಇದು ಲ್ಯಾಮಿನೇಟೆಡ್ ಇರುತ್ತೆ. ಎಡ್ಡಿ ಕರೆಂಟ್ ಡೆವಲಪ್ ಆಗೋದೇನಂತ ಮಿನಿಮೈಸ್ ಆಗುತ್ತೆ. ನಾವು ಮಿನಿಮೈಸ್ ದ ಎಡ್ಡಿ ಕರೆಂಟ್ ಬೈ ಯೂಸಿಂಗ್ ದ ಲ್ಯಾಮಿನೇಟೆಡ್ ಐರನ್ ಕೋರ್. ಅಂದ್ರೆ ದ ಬಲ್ಕ್ ಪೀಸ್ ಆಫ್ ದಿ ಐರನ್ ಆರ್ ಎ ಕಂಡಕ್ಟರ್ ಇಸ್ ಕಟ್ ಇನ್ ಟು ನಂಬರ್ ಆಫ್ ಪೀಸಸ್ ಅಂಡ್ ದೇ ಆರ್ ಲ್ಯಾಮಿನೇಟೆಡ್. ಲ್ಯಾಮಿನೇಟೆಡ್ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಲ್ಯಾಮಿನೇಷನ್ ಇತ್ತು ಅಂತಂದ್ರೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರಲ್ಲ. ಇದ್ರೊಳಗೆ ಕರೆಂಟ್ ಇರ್ತಕ್ಕಂಥದ್ದು, ಇದ್ರೊಳಗೆ ಕರೆಂಟ್ ಪಾಸ್ ಆಗಲ್ಲ. ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಲ್ಯಾಮಿನೇಟೆಡ್ ಅಂದ್ರೆ ಇನ್ಸುಲೇಟರ್. ಹಾಗಿದ್ದಾಗ ಇಟ್ಸ್ ಕಟ್ ಇನ್ ಟು ನಂಬರ್ ಆಫ್ ಪೀಸಸ್ ಅಂಡ್ ಇಟ್ ಇಸ್ ಲ್ಯಾಮಿನೇಟೆಡ್. ಅಗೇನ್ ಇಟ್ ಇಸ್ ರಿವಿಟ್ ಅಂದ್ರೆ ಪ್ಯಾಕೇಜ್ ಮಾಡ್ಬಿಡು. ನೋ ದಿಸ್ ಇಸ್ ಯೂಸೆಡ್ ಟು ಬಿ ಲ್ಯಾಮಿನೇಟೆಡ್ ಐರನ್ ಕೋರ್. By using the laminated iron core, you minimize the eddy currents developed inside the conductor. This is about the eddy currents. It is very, very important for the advantages, disadvantages, and how you minimize the eddy currents. That is very important concept. Thank you.